ಹೇ ನೊಂದ ಮನವೇ, ಕೇಳುವ ನೀನು ಮತ್ತು ನಿನಗೂ ಹೀಗೆ ಆಗಿರಬಹುದು. ಯಾವಾಗ ನಮ್ಮವರೇ ನಮ್ಮನ್ನು ಕೀಳು ಭಾವನೆಗಳಿಂದ ನೋಡಲು ಆರಂಭಿಸುತ್ತಾರೆಯೋ ಆವಾಗ ನಾವು ಎದ್ದು ಸತ್ತಂತೆಯೇ. ನಮ್ಮವರ ಒಂದೊಂದು ನೋಟಗಳು ನಮ್ಮನ್ನು ಕಿತ್ತು ತಿನ್ನುತ್ತಿರುತ್ತವೆ. ಆ ನೋವುಗಳು ನಮ್ಮನ್ನು ಬದುಕಲು ಬಿಡುವುದಿಲ್ಲ. ಮೊದಲೇ ನೋವುಂಡ ಜೀವ, ಆದರೆ ಮತ್ತೆ ನೋವು ಎಂದರೆ ಏಕೆ ತಡೆದಿತು? ಹೌದು, ಯಾರಿಂದಲೋ ಮನಕ್ಕೆ ನೋವಾದಾಗ ಆ ನೋವನ್ನು ಕೆಲವು ಕ್ಷಣಗಳಲ್ಲಿ ಆ ನೋವನ್ನು ಮರೆಯಬಹುದು. ಯೋಚಿಸಿ ನೋಡಿ, ನಿಮಗೆ ನೋವುಗಳು ಕಾಡುತ್ತಿವೆ, ಪದೇ ಪದೇ ಬಿಡದಂತೆ ಕಾಡುತ್ತಿವೆ ಎಂದಾದರೆ ಆ ನೋವನ್ನು ನೀಡಿದವರು ನಿಮ್ಮವರೇ ಆಗಿರುತ್ತಾರೆ ಮತ್ತು ಆ ನೋವನ್ನು ಮರೆಯಲು ಸಾಧ್ಯವಿರುವುದಿಲ್ಲ ನಿಮಗೆ. ಯಾಕೆಂದರೆ ನೋವನ್ನು ನೀಡಿದವರೇ ನಿಮ್ಮ ಆತ್ಮೀಯರಾಗಿರುತ್ತಾರೆ. ಸಾಕಷ್ಟು ಚಿಂತಿಸಿ ಫಲವಿಲ್ಲ. ಫಲವಿಲ್ಲದ ಚಿಂತನೆಗೆ ಕಾರಣಗಳು ನೂರಾರು ಇರಬಹುದು, ಆದರೆ ನಿನ್ನ ಚಿಂತನೆಗಳಿಗೆ ಪರಿಹಾರವೇ ನೀನಾಗಿರುತ್ತೀಯ. ಆದರೆ ಅತಿಯಾದ ನೋವಲ್ಲಿ ಆ ಪರಿಹಾರವನ್ನೇ ಮರೆತಿರುತ್ತೀಯ. ಸುಮ್ಮನೆ ಕುಳಿತರೆ ಪ್ರಯೋಜನವಿಲ್ಲ. ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ, ಕಬ್ಬಿಣ ಹಿಟ್ಟು ಕೆಡಬಾರದಂತೆ. ಕಬ್ಬಿಣ ಹಿಟ್ಟು ಕೆಡಬಾರದಂತೆ, ಅದು ಕೆಟ್ಟರೂ ಸಹ ಉಪಯೋಗವಾಗಿರಬೇಕಂತೆ. ಆ ಕಬ್ಬಿಣದಂತೆ ನೀನಾಗು ಎಂದು. ಹೌದು, ನೀನು ಮೂಲೆಗೆ ಎಸೆದ ತುಕ್ಕು ಹಿಡದ ಕಬ್ಬಿಣ ಆಗಿರಬಹುದು. ಕೊನೆಗೆ ತುಕ್ಕು ಹಿಡದ ಕಬ್ಬಿಣವು ಕೂಡ ಪರಿಶುದ್ಧ ಮಣ್ಣಾಗಿ ಪರಿವರ್ತನೆಗೊಂಡು ತನ್ನ ಹಿರಿಮೆಯನ್ನು ಜಗಕ್ಕೆ ಸಾರುತ್ತೆ. ಹಾಗೆ ನೀನು ಕೂಡ, ನೀನು ಪ್ರಯತ್ನಿಸದೆ ಯಾವ ಕಾರ್ಯವೂ ಕಾರ್ಯರೂಪಗೊಳ್ಳುವುದಿಲ್ಲ.